ಆಮೇಲೆ ಸಖತ್ ಖುಷಿ ಆಯ್ತು. ಏನ್ ಸೌಂಡ್ ಗೊತ್ತಿಲ್ಲ ಅಲ್ಲ. ನನಗೆ ಒಂದು ಬೇಜಾರು ಏನು ಅಂದ್ರೆ ಹೆಣ್ಮಕ್ಳು ಸೌಂಡೇ ಬರುದಿಲ್ಲ, ಬರೀ ಗಂಡು ಮಕ್ಳು ಸೌಂಡೇ. ಗಂಡು ಮಕ್ಳು ಹೆಣ್ಮಕ್ಳು ಅಲ್ಲಿ ಮುಂದೆ ಕೂತ್ಕೊಂಡು ಸೌಂಡ್ ಅಂದ್ರೆ ಗಂಡು ಮಕ್ಳು ಕಣ್ರಿ, ಗಂಡು ಮಕ್ಳು. ಆದ್ರೂ ನಮ್ ಗಂಡು ಮಕ್ಳು ಎಂತ ಗ್ರೇಟ್ ಅಂತೀನಿ ಗೊತ್ತಾ. ಯಾವಾಗ್ಲೂ ನಾನು ಪಾಪ ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಟ್ಬಿಟ್ಟು ಸೈಡಲ್ಲಿ ಹೆಂಗ್ ನಿಂತವ್ರಲ್ಲ ತ್ಯಾಗಮಯಿಗಳು ಕಂಡ್ರಿ ಗಂಡು ಮಕ್ಳು. ನಿಜವಾಗ್ಲೂ ನನಗೆ ಸಾಕಾದ ಖುಷಿ ಆಯ್ತದೆ. ಇಷ್ಟು ಬಹುಮತ ಎಲ್ಲೇ ಹೋದ್ರು ಇಷ್ಟೊಂದು ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ನೀವು ನನಗೆ ಸಖತ್ತು ಖುಷಿ ಆಯ್ತದೆ. ನಿಜವಾಗ್ಲೂ ಒಂದ್ ಹೇಳಬೇಕು, ನಮ್ಮ DK ಸಾಹೇಬ್ರು ಫೋನ್ ಮಾಡ್ಬಿಟ್ಟು ಮಿಸ್ ಮಾಡಿದ್ರು. ಒಂದು ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ಅವಾಗ ಗೊತ್ತಾಯ್ತು. ನಮ್ಮ DK ಸರ್ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ನೀವು ವಿಶ್ ಮಾಡಿದ್ಕೆ. ಆಮೇಲೆ ನಮ್ ಸುರೇಶ್ ಸರ್ ಅಷ್ಟೇ ಹೇಳ್ಬಿಟ್ಟು ನಾನು ಓಟ್ ಹಾಕ್ತಿದೆ ಅಂತ ಹೇಳಿದ್ರು, ಸಖತ್ ಖುಷಿ ಆಯ್ತು ಸರ್. ನಿಜವಾಗ್ಲೂ ನನಗೆ ಅವರು ಫೋನ್ ಮಾಡಾಗ ಅವ್ರ ವಾಯ್ಸ್ ಕೇಳ್ದಕ್ಕೆ ಭಯ ಆಗ್ಬಿಡ್ತು, ಏನಪ್ಪಾ ಗಿಲ್ರಿ ಅಂದಕ್ಕೆ ಭಯ ಆಗ್ಬಿಡ್ತು. ನನಗೆ ಸಖತ್ ಖುಷಿ ಆಯ್ತು. ಇರ್ರಿ ಅಲ್ಲಿಗೆ ಬರ್ತೀನಿ. ನಮ್ ರಘುವನ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ಕಾವು ಏನ್ ರಘುವಣ ಬಾಳ ಇಲ್ಲಿ. ನಾನು ಫೋನ್ ಮಾಡಿಲ್ಲ ನಿಂಗೆ, ಹೇಳಪ್ಪ ನನಗೆ ಹುಷಾರಾಗಿದ್ದೀಯಾ? ಇಲ್ಲಿ ಇನ್ನ ನಮ್ಮ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇನ್ನ ಬಂದಿಲ್ಲ ಅವನು. ನಮ್ ಮನೆಗೆ ಹೋಗಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಊರಿಗೆ ತಿಥಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ನ ಮೇಲೆ, ಬರಲ್ಲ ಅಣ್ಣ, ಸತ್ಯ ಅದು ಬರಲ್ಲ. ಬೇಜಾರ್ ಹಿಂಸೆ ಕೊಟ್ಟವನೆ ಮನೇಲಿ. ಮಾತ್ರ ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರಿತಾ ಇದೀನಿ. ನಾನ್ ತೋರ್ಸೋ ಸ್ನೇಹ ಪ್ರೀತಿನೇ ಅಣ್ಣ ಹಿಂಸೆ ಅಂತಾರೆ ಕಣ್ರಿ. ಫ್ರೆಂಡ್ಶಿಪ್ ಬೆಲೆ ಇಲ್ವೇನ್ರಿ? ಹೆಂಗಿದೆ? ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದ್ದಾಳೆ, ಮಂಗ್ಳೂರ್ ಬಂದಿದ್ದಾಳೆ ಇವತ್ತು. ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀನ್ ಹೋಗಿ ಕೂತ್ಕೋಣ. ನೀನ್ ನೋಡ್ರೆ ಭಯ ಆಯ್ತದ ನನಗೆ. ನಾನು ಎಲ್ಲೇ ಹೋದ್ರು ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ನಮ್ ಗಂಡ್ ಮಕ್ಳ ಬಗ್ಗೆ. ಹೆಣ್ಮಕ್ಳು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಗಂಡ್ ಮಕ್ಳ ಬಗ್ಗೆ ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ಯಾವಾಗಲೂ. ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ ಮೇಲೆ ಹುಟ್ಟಿರೋರು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ, ಸಾಯೋವರೆಗೂ ಸಿಂಗಲ್ ಆಗಿ ಇರುವಂದ್ರೆ ಎರಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನಾನ್ ನಿಜವಾಗ್ಲೂ ಸುಮ್ಮನೆ ಒಂದು ಫ್ಲೋಲ್ ಹೇಳ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ನೀವು ಕೊಟ್ಟಿರೋ ಸಪೋರ್ಟ್, ನೀವು ಕೊಟ್ಟಿರೋ ಪ್ರೀತಿ. 4 ವರ್ಷ ನನ್ನ ಸೀರಿಯಲ್ ನಂಬರ್ 1 ಸ್ಥಾನದಲ್ಲಿ ಇಟ್ಟಿದ್ದು, ಇದಕ್ಕೆಲ್ಲ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.